ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು ನಮಗೆ ಈ ವಿಷ್ಣು ಸಹಸ್ರನಾಮದ ಮೂಲಕ ಹೇಳ್ತಾ ಹೋಗ್ತಾನೆ, ನಾನು ಭಗವದ್ಗೀತೆಯಲ್ಲಿ ಏನೆಲ್ಲ ಹೇಳಿದೆ ಅದನ್ನೇ ಭೀಷ್ಮ ಪಿತಾಮಹ ಪ್ರತಿಪಾದಿಸ್ತಾ ಇದ್ದಾರೆ, ಅಂದರೆ ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ ಅನ್ನೋ ಹಲವಾರು ವಿಷಯಗಳು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಥ ಶುಭಾಂಗ ಅಂತ ಹೇಳ್ತಾರೆ, ಅಂದರೆ ಸರ್ವಾಂಗ ಸುಂದರ ಮೂರ್ತಿ, ಅವನಿಗೆ ಯಾವುದೇ ದುರ್ಗುಣದ ಸ್ಪರ್ಶ ಇಲ್ಲದೆ ಇರೋನು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆಯೇ ಆತ ದುರ್ಗ, ಅಂದರೆ ಭಗವಂತ ಅಜ್ಞಾನಿಗಳಿಗೆ ಎಂದೂ ಸಹ ಸಿಕ್ಕೋದಿಲ್ಲ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಅದನ್ನೇ ಭಗವಂತ ಭಗವದ್ಗೀತೆಯಲ್ಲೂ ಹೇಳಿರೋದು. ನನ್ನನ್ನು ನೀವು ಕಾಣಬೇಕು ಅಂದಾಗ ನೀವು ಜ್ಞಾನದಿಂದ ಮಾತ್ರ ಕಾಣೋದಕ್ಕೆ ಸಾಧ್ಯ, ಹಾಗೂ ಹೊರಗಿನ ಪ್ರಪಂಚದಲ್ಲಿ ಹುಡುಕೋದಕ್ಕಿಂತ ನಿಮ್ಮ ಒಳ ಪ್ರಪಂಚದಲ್ಲಿ ಹುಡುಕಿ ಅಂತಲೇ ಸಹ ಅಲ್ಲೂ ಸಹ ಹೇಳಿರೋದು. ಇನ್ನು 84 ಶ್ಲೋಕಗಳ ಅರ್ಥಗಳನ್ನು ತಿಳ್ಕೊಂಡ್ವಿ. ಇವತ್ತು 85ನೇ ಶ್ಲೋಕದ ಅರ್ಥವನ್ನು ತಿಳ್ಕೊಳ್ಳೋಣ. ಉದ್ಭವ ಸುಂದರ ಸುಂದೋ ರತ್ನನಾಭಸ್ಸುಲೋಚನಃ ಅರ್ಕೋ ವಾಜಸನ ಶೃಂಗಿ ಜಯಂತ ಸರ್ವವಿಜಯೀ. ಈ ಶ್ಲೋಕದ ಮೊದಲ ನಾಮ ಉದ್ಭವ. ಇದು ಈ ಪದವನ್ನು ನಮಗೆ ಒಡೆದಾಗ ಉತ್ ಪ್ಲಸ್ ಭವ ಅಂತ ಬರುತ್ತೆ. ಇಲ್ಲಿ ಉತ್ ಅಂದರೆ ಉತ್ಕೃಷ್ಟವಾದ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಆದ್ದರಿಂದ ಯಾವ ದೋಷವೂ ಇಲ್ಲದ ಅತ್ಯಂತ ಉತ್ಕೃಷ್ಟವಾದ ಇರುವಿಕೆ, ಅಂದರೆ ಭವ ಅಂದರೆ ಉಳ್ಳ ಅಂತ. ಹಾಗಾಗಿ ಹುಟ್ಟಿರದ ಭಗವಂತ ಉದ್ಭವ, ಅವನಿಗೆ ಯಾವುದೇ ರೀತಿಯಾದಂತಹ ಹುಟ್ಟಿಲ್ಲ. ಹಾಗಾಗಿಯೇ ನಾವು ಭಗವಂತನನ್ನು ಉದ್ಭವ ಮೂರ್ತಿ ಅಂತಲೂ ಸಹ ಕರೀತಾ ಹೋಗ್ತೀವಿ. ಎಲ್ಲವುದರ ಒಳಗಿದ್ದು ಪ್ರತಿಯೊಂದಕ್ಕೂ ಉತ್ಕೃಷ್ಟವನ್ನು ಕೊಡುವ ಭಗವಂತ ಉದ್ಭವ. ಅಂದರೆ ಈಗ ನಮ್ಮಲ್ಲಿ ಏನೋ ಒಂದು ಒಳ್ಳೆತನ ಇರಬಹುದು, ಅಥವಾ ಯಾವುದೋ ಒಂದು ವಿಶೇಷ ಲಕ್ಷಣಗಳು, ವಿಶೇಷ ಗುಣಗಳಿದೆ ಅಂದರೆ ಅದು ಕೇವಲ ಭಗವಂತನಿಂದ ಮಾತ್ರ ಸಾಧ್ಯ. ಇದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಈಗ ಒಬ್ಬರು ಸಿಂಗರ್ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಅವರು ಎಷ್ಟು ಸುಂದರವಾಗಿ ಹಾಡ್ತಿದ್ದಾರೆ ಅಂದರೆ ಅದು ಭಗವಂತನ ಕೊಡುಗೆ. ಅದೇ ಸ್ವಲ್ಪ ವರ್ಷಗಳ ಕಳೆದ ಮೇಲೆ ಅವರು ಅದೇ ಹಾಡನ್ನು ಹಾಡಿದ್ರೂ ಸಹ ನಮಗದು ಚೆನ್ನಾಗಿ ಅನಿಸಲ್ಲ. ಯಾಕೆ ಅಂತ ಅಂದರೆ ಭಗವಂತನ ಇರುವಿಕೆಯಲ್ಲಿ ಏನಾಗ್ತಾ ಹೋಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಂದು ವಸ್ತುವಿಗೂ ಸಹ ಉತ್ಕೃಷ್ಟವನ್ನು ಕೊಡ್ತಾ ಹೋಗ್ತಾನೆ ಭಗವಂತ. ಹಾಗಾಗಿ ಆತನನ್ನು ಉದ್ಭವ ಅಂತ ಹೇಳ್ತೀವಿ. ಇನ್ನು ಸುಂದರ ಅಂತ ತೆಗೆದುಕೊಂಡ್ರೆ ಭಗವಂತ ಸೌಂದರ್ಯದ ಖನಿ, ಅವನು ಸೌಂದರ್ಯದ ಪರಾಕಾಷ್ಠೆ ಅಂತಲೂ ಕರೀತಾ ಹೋಗ್ತಾರೆ. ಆತನನ್ನು ನೋಡೋದೇ ಒಂದು ಖುಷಿ ಅಂತಲೂ ಹೇಳಬಹುದು ಅಲ್ವಾ. ಅದಕ್ಕೆ ನೋಡಿ, ಕೃಷ್ಣ ಅನ್ಬೇಕಾದ್ರೂ ಅಷ್ಟೇ ಕರ್ಷತಿ ಇತಿ ಕೃಷ್ಣ ಅಂತ ಹೇಳ್ತೀವಿ. ಅವನು ಬಹಳ ಸುಂದರವಾಗಿದ್ದಾನೆ, ಎಲ್ಲರನ್ನ ಆಕರ್ಷಿಸ್ತಾ ಇದ್ದಾನೆ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಹಾಗಾಗಿ ಅವನು ಸರ್ವಾಂಗ ಸುಂದರ ಮೂರ್ತಿ, ಹಾಗಾಗಿ ಅವನು ಸುಂದರ. ಇನ್ನು ಸುಂದಹ ಅಂತ ತೆಗೆದುಕೊಂಡ್ರೆ ಸು ಅಂದರೆ ಆನಂದ, ಸುಖವನ್ನೀಯುವವನು, ಹಾಗೂ ದಾರಿ ತಪ್ಪಿದಾಗ ಸುಖದ ದಾರಿಯನ್ನು ಮುಚ್ಚುವ ಭಗವಂತ ಸುಂದಹ. ನಮ್ಮಲ್ಲೂ ಅಷ್ಟೇ ಅಲ್ವಾ, ಕಷ್ಟ ಬಂದಾಗ ವೆಂಕಟರಮಣ, ಕಷ್ಟ ಬಂದ ತಕ್ಷಣ ನಮಗೆ ವೆಂಕಟರಮಣ ನೆನಪಾಗ್ತಾನೆ. ಆದರೆ ಸುಖದಲ್ಲಿ ನೆನಪಾಗಿದ್ನಾ ಅಂತ ನೋಡೋದಾದರೆ ನೆನಪೇ ಇರೋದಿಲ್ಲ. ಅದಕ್ಕೆ ಹೇಳೋದು, ನಾವು ಯಾವತ್ತೂ ಸಹ ಸುಖ ಬಂದಾಗಲೂ ಸಹ ನಾವು ಭಗವಂತನನ್ನು ಮರಿಬಾರ್ದಂತೆ. ಇದಕ್ಕೆ ಒಂದು ಕತೆ ಹೇಳಬೇಕು ಅಂತ ಅಂದರೆ, ಒಬ್ಬ ಭಗವಂತನ ಪರಮ ಭಕ್ತ ಇರ್ತಾನೆ. ಅವನಿಗೆ ಭಗವಂತ ಒಂದು ದಿನ ಪ್ರತ್ಯಕ್ಷ ಆಗಿ ಕೇಳ್ತಾನೆ. ದೇವಸ್ಥಾನಕ್ಕೆ ಪ್ರತಿದಿನ ಹೋಗ್ತಿರ್ತಾನಲ್ಲ, ದೇವಸ್ಥಾನದಲ್ಲಿ ಭಗವಂತ ಪ್ರತ್ಯಕ್ಷ ಆಗಿ ಕೇಳ್ತಾನೆ, ನೋಡು ನೀನು ತುಂಬ ಒಳ್ಳೆಯವನು, ಹಾಗಾಗಿ ಅರ್ಧ ಜೀವನ ಸುಖ ಹಾಗೂ ಅರ್ಧ ಜೀವನ ಕಷ್ಟ ಕೊಡ್ತೀನಿ, ನಿನಗೆ ಯಾವುದು ಮೊದಲು ಬೇಕು ಅಂತ ನೀನೇ ಡಿಸೈಡ್ ಮಾಡು ಅಂತ ಹೇಳ್ತಾನೆ. ಒಂದೇ ಒಂದು ಕೆಲಸ ಮಾಡ್ತೀನಿ, ದಯವಿಟ್ಟು ನಾನು ನನ್ನ ಹೆಂಡತಿಯ ಬಳಿ ಹೋಗಿ ಕೇಳ್ಕೊಂಬರ್ತೀನಿ. ಏಕೆಂದರೆ ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಮೊದಲು ಸುಖ ತೊಗೋಬೇಕು, ಮೊದಲು ದುಃಖ ತೊಗೋಬೇಕು ಅಂತ, ಅಂದರೆ ಕಷ್ಟ ತೊಗೋಬೇಕು ಅಂತ. ಹಾಗಾಗಿ ನಾನು ನನ್ನ ಹೆಂಡತಿಯ ಬಳಿ ಹೋಗಿ ಕೇಳ್ತೀನಿ ಅಂತ ಹೇಳಿ ಮನೆಗೆ ಓಡಿ ಹೋಗ್ತಾನೆ. ಮನೆಗೆ ಓಡಿ ಹೋಗಿ ಹೆಂಡತಿಯನ್ನು ಕೇಳ್ತಾನೆ, ನೋಡು ಈ ರೀತಿ ಭಗವಂತ ಪ್ರತ್ಯಕ್ಷ ಆಗಿದ್ದ, ಅರ್ಧ ಜೀವನ
ಶ್ರೀಮಂತಿಕೆ ಹಾಗೂ ಸುಖವನ್ನು ಕೊಡ್ತಾನಂತೆ, ಇನ್ನರ್ಧ ಜೀವನ ಬಡತನ ಹಾಗೂ ಕಷ್ಟವನ್ನು ಕೊಡ್ತಾನಂತೆ. ಯಾವುದು ಮೊದಲು ನಾವು ಆಯ್ಕೆ ಮಾಡ್ಕೋಬೇಕು ಅಂತ ನಮಗೆ ಬಿಟ್ಟಿದ್ದು. ನಾನು ಅಂದ್ಕೊಳ್ತಾ ಇದ್ದೀನಿ, ಮೊದಲು ಬಡತನವನ್ನು, ಕಷ್ಟವನ್ನು ಆಯ್ಕೆ ಮಾಡ್ಕೊಂಬಿಡೋಣ. ಯಾಕೆ ಅಂತಂದರೆ ಆಮೇಲೆ ಸುಖವಾಗಿ ಆರಾಮಾಗಿ ಇದ್ದುಬಿಡಬಹುದಲ್ವಾ ಅಂತ ಆತ ಹೇಳ್ತಾನೆ. ಆಗ ಹೆಂಡತಿ ಯೋಚನೆ ಮಾಡಿ ಹೇಳ್ತಾಳೆ, ಇಲ್ಲ ಇಲ್ಲ, ಒಂದು ಕೆಲಸ ಮಾಡೋಣ, ಮೊದಲು ಸುಖವನ್ನು ನಾವು ಕೇಳೋಣ. ಅವನಿಗೆ ಗೊತ್ತಾಗೋದಿಲ್ಲ. ಭಗವಂತನ ಬಳಿ ಹೋಗಿ ಕೇಳ್ತಾನೆ, ಇಲ್ಲ ನನ್ನ ಹೆಂಡತಿ ಹೇಳಿದ್ಲು ಮೊದಲು ಸುಖ ಕೊಡಬೇಕಂತೆ, ಆಮೇಲೆ ಅಂದರೆ ಶ್ರೀಮಂತಿಕೆಯನ್ನು ಕೊಡಬೇಕಂತೆ, ನಂತರ ಬಡತನವನ್ನು ಕೊಡಬೇಕಂತೆ ಅಂತ. ಅವನು ಮನೆಗೆ ಬರೋಷ್ಟರಲ್ಲಿ ಅವನ ಮನೆ ಅರಮನೆ ಆಗೋಗ್ಬಿಟ್ಟಿರುತ್ತೆ. ಅವನಿಗೆ ಫುಲ್ಲು ಶಾಕ್ ಆಗೋಗ್ಬಿಡುತ್ತೆ. ಇದೇನಪ್ಪ ಇದು, ನನ್ನ ಮನೆ ಬಡತನ ಗುಡಿಸ್ಲಿತ್ತು, ಇದು ನೋಡಿದ್ರೆ ಅರಮನೆ ಆಗೋಯ್ತಲ್ಲ ಅಂತ ಮನೆ ಒಳಗೆ ಬರ್ತಾನೆ. ಹೆಂಡತಿಯೂ ಸಹ ಸರ್ವಾಭರಣ ಸುಂದರಿ ನಿಂತಿರ್ತಾಳೆ. ಅವಳು ಗಂಡನನ್ನು ಕರೆದ್ಬಿಟ್ಟು ಹೇಳ್ತಾಳೆ, ನೋಡಿ ಇವತ್ತಿನಿಂದ ನೀವು ಒಂದು ಕೆಲಸ ಮಾಡಬೇಕು. ಯಾವತ್ತೂ ಅಷ್ಟೇ ನೀವು ಏನನ್ನಾದರೂ ವಸ್ತುವನ್ನು ತೆಗೆದುಕೊಂಡ್ರೆ ಅದೇ ರೀತಿಯಾದಂತಹ ಇನ್ನೊಂದು ವಸ್ತುವನ್ನು ತಗೊಂಡು ಆ ವಸ್ತುವನ್ನು ನೀವು ದಾನ ಮಾಡಬೇಕು. ನೀವು ಏನೇ ತಿಂದರೂ ಅಷ್ಟೇ, ತಿನ್ನೋದಕ್ಕಿಂತ ಮುಂಚೆ ಮೊದಲು ದಾನವನ್ನು ಮಾಡಬೇಕು, ಆಮೇಲೆ ತಿನ್ನಬೇಕು. ಈ ರೀತಿಯನ್ನೇ ಈ ಶ್ರೀಮಂತಿಕೆಯಲ್ಲಿ ನಾವು ಬದುಕಬೇಕು ಅಂತ ಆಕೆ ಹೇಳ್ತಾಳೆ. ಇವನು ಸಹ ಹ್ಞೂ ಅಂತ ಹೇಳ್ತಾನೆ. ಹೀಗೆ ಸಾಕಷ್ಟು ಸಮಯ ಕಳೆಯುತ್ತೆ. ಕಳೆದಾಗ ಇದ್ದಕ್ಕಿದ್ದ ಹಾಗೆ ಭಗವಂತ ಒಂದು ದಿನ ಪ್ರತ್ಯಕ್ಷ ಆಗ್ತಾನೆ. ಆಗ ಇವನು ಅನ್ಕೊತಾನೆ, ಓಕೆ, ಶ್ರೀಮಂತಿಕೆ ಮುಗೀತು, ಇವತ್ತಿಂದ ಬಡತನ ಕೊಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಭಗವಂತ ಬಂದಿದ್ದಾನೇನೋ ಅಂತ ಅಂದ್ಕೊಂಡು, ಹಾಂ ಭಗವಂತ, ನನಗೆ ಇವತ್ತಿಂದ ಕಷ್ಟ ಕೊಡು, ಪರವಾಗಿಲ್ಲ, ನಾನು ಒಪ್ಕೊಳ್ತೀನಿ ಅಂತ ಹೇಳ್ತಾನೆ. ಆಗ ಭಗವಂತ ನಕ್ಬಿಟ್ಟು ಹೇಳ್ತಾನೆ, ನೀನು ನನ್ನನ್ನು ಬಡತನ ಕೊಡೋದಕ್ಕೆ ಬಂದಿದ್ಯಾ ಅಂತ ಅಂದ್ಕೊಂಡಿದ್ಯಾ? ನಾನು ಅದನ್ನು ಯಾವತ್ತೋ ಕೊಟ್ಟಾಯಿತು. ಆದರೆ ನೀನು ಮಾಡಿದಂತಹ ಪುಣ್ಯ ಕರ್ಮಗಳಿಂದ ಆ ಶ್ರೀಮಂತಿಕೆ ಮುಂದುವರಿತಾ ಇದೆ ಅಂತ ಹೇಳ್ತಾನೆ. ಅಂದರೆ ನಿಷ್ಕಲ್ಮಶವಾಗಿ, ನಿಷ್ಕಾಮವಾಗಿ ನಾವು ಮಾಡಿದಂತಹ ದಾನಗಳಿರಬಹುದು ಅಥವಾ ಧರ್ಮಗಳಿರಬಹುದು, ಅದು ನಮ್ಮನ್ನು ಕಾಯುತ್ತೆ ಅಂತ ಈ ಕತೆ ಹೇಳ್ತಾ ಹೋಗುತ್ತೆ. ಹಾಗೆಯೇ ಇಲ್ಲಿ ಸುಂದ ಅನ್ಬೇಕಾದ್ರೂ ಅಷ್ಟೇ, ನಾವು ದಾರಿ ತಪ್ಪಿದಾಗ ಅದನ್ನು, ಆ ಸುಖವನ್ನು ಭಗವಂತ ಕಸ್ಕೊಂಡು ಬಿಡ್ತಾನೆ. ಆದರೆ ನಾವು ಧರ್ಮ ಮಾರ್ಗದಲ್ಲಿ ಇದ್ದಾಗ ಅದನ್ನು ನಮಗೆ ನಿರಂತರವಾಗಿ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಭಗವಂತನನ್ನು ನಾವಿಲ್ಲಿ ಸುಂದಹ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ರತ್ನನಾಭಃ ಅಂತ ತೆಗೆದುಕೊಂಡ್ರೆ, ಆನಂದವೆಂಬ ಮುತ್ತು ಸುರಿಸುವ ಹೊಕ್ಕಳು ಇರುವಂತಹ ಭಗವಂತನನ್ನು ಪದ್ಮನಾಭ ಅಂತೀವಿ. ಈ ವಿಶ್ವವೆಂಬ ಆನಂದದ ಭುಗೆ ಭಗವಂತನ ನಾಭಿಯಿಂದ ಚಿಮ್ಮಿ ಸೃಷ್ಟಿಯಾಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಇಂತಹ ಮಹಾರತ್ನವನ್ನು ನಾಭಿಯಿಂದ ಸೃಷ್ಟಿಸಿದ ಭಗವಂತನನ್ನು ರತ್ನನಾಭ ಅಂತ ಕರಿತಾ ಹೋಗ್ತೀವಿ. ನಮಗೂ ಗೊತ್ತು, ಭಗವಂತ ಸದಾ ಅವನ ಹೊಕ್ಕಳಿನಿಂದ ಒಂದು ಕಮಲ ಹುಟ್ಟುತ್ತೆ, ಅದರಲ್ಲಿ 14 ಲೋಕಗಳಿರುತ್ತೆ, ಹಾಗೂ ಅದರ ಮಧ್ಯೆ ಬ್ರಹ್ಮನನ್ನು ಸೃಷ್ಟಿ ಮಾಡ್ತಾನೆ ಅಂತ. ಹಾಗಾಗಿ ಭಗವಂತನನ್ನು ರತ್ನನಾಭ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಸುಲೋಚನಃ ಅಂತ ನೋಡೋದಾದರೆ, ಭಗವಂತ ಚೆಲುವು ಗಣ್ಣಿನವನು ಅಂತ. ಅಂದರೆ ಅವನ ಕಣ್ಣು ತುಂಬ ಸುಂದರವಾಗಿದೆಯಂತೆ. ಅಷ್ಟೇ ಅಲ್ಲ, ಆತ ಪ್ರತಿಯೊಂದನ್ನು ಸಮರ್ಪಕವಾಗಿ ಆಲೋಚಿಸಿ ಮಾಡುವ ಸುಲೋಚನ. ಅಂದರೆ ನಮ್ಮ ದೇಹದಲ್ಲಿ ಸೌಂದರ್ಯದ ಕೇಂದ್ರ ಕಣ್ಣು. ನಮಗೆ ಸೌಂದರ್ಯವನ್ನು ಕೊಡುವವನು ಹಾಗೂ ಇತರ ಇಂದ್ರಿಯಗಳಿಗಿಂತ ಅತಿ ಭಿನ್ನವಾದ ಸವಲತ್ತನ್ನು ಕಣ್ಣಿಗೆ ಕೊಟ್ಟ ಕಮಲ ನಯನ ಭಗವಂತ ಸುಲೋಚನ. ಯಾಕೆ ಆತ ನಮಗೆ ಎಲ್ಲ ಅಂಗಾಂಗಗಳಿಗಿಂತ ಕಣ್ಣನ್ನು ವಿಶೇಷವಾಗಿ ಕೊಟ್ಟಿದ್ದಾನಪ್ಪ ಅಂತಂದರೆ, ನಾವು ನೋಡುವ ನೋಟಕ್ಕಿಂತ ನಮ್ಮ ದೃಷ್ಟಿ ಬಹಳ ಮುಖ್ಯ ಆಗತ್ತೆ. ಅಂದರೆ ನಮ್ಮ ಆಲೋಚನೆಗಳನ್ನು ಸಹ ನಾವು ಕಣ್ಣಿನಿಂದ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಕಣ್ಣಿಗೆ ವಿಶೇಷವಾದ ಸ್ಥಾನ ಇದೆ ಅಂತ ಹೇಳಬಹುದು. ಇನ್ನು ಅರ್ಕಃ ಅಂತ ಮುಂದಿನ ನಾಮವನ್ನು ತೆಗೆದುಕೊಂಡ್ರೆ, ಅರ್ಕ ಅಂದರೆ ಸೂರ್ಯ ಅನ್ನುವುದು ನಿಘಂಟಿನಲ್ಲಿ ಸಿಗೋ ಅರ್ಥ. ಸೂರ್ಯನಲ್ಲಿ ಸನ್ನಿಹಿತನಾಗಿ ಬೆಳಕನ್ನು ಕೊಟ್ಟು ಕಣ್ಣಿನೊಳಗಿದ್ದು ನೋಡುವ ಶಕ್ತಿ ತುಂಬುವಂತಹ ಭಗವಂತನನ್ನು ಅರ್ಕಃ ಅಂತ ಕರಿತೀವಿ. ಭಗವಂತನನ್ನು ಅರ್ಚನೆ ಮಾಡುವುದಕ್ಕೋಸ್ಕರ ಬಳಸುವ ಮಂತ್ರಗಳನ್ನು ಸಹ ನಾವಿಲ್ಲಿ ಅರ್ಕಗಳು ಅಂತ ಹೇಳ್ತೀವಿ. ಆ ಮಂತ್ರಗಳಿಂದ ಅರ್ಚಿಸಲ್ಪಡುವ ಭಗವಂತ ಅರ್ಕ.
ನಾವು ಸಾಮಾನ್ಯವಾಗಿ ಅರ್ಚನೆ ಮಾಡುವುದು ನೀರಿನಿಂದ. ನೀರನ್ನು ಸಹ ಅರ್ಕ ಅಂತ ಕರೀತಾರೆ. ಭಗವಂತ ಪ್ರಪಂಚ ಸೃಷ್ಟಿಯಲ್ಲಿ ಮೊಟ್ಟ ಮೊದಲು ಸೃಷ್ಟಿ ಮಾಡಿದ್ದು ನೀರನ್ನು ಅಂತ ಹೇಳ್ತಾರೆ. ಹಾಗೆ ಮಹಾಪ್ರಳಯದ ಕಾಲದಲ್ಲಿ ಭಗವಂತ ಮಲಗಿದ್ದು ಸೂಕ್ಷ್ಮ ರೂಪದ ಪ್ರಳಯ ಜಲದಲ್ಲಿ ಅಂತ. ಹಾಗಾಗಿ ಆತನಿಗೆ ನೀರೆಂದರೆ ಅತಿ ಪ್ರಿಯ. ನೀರು ಅನೇಕ ಅರ್ಥಗಳಿಗೆ ಸಂಕೇತವಾಗಿದೆ. ನೀರು ಅಂದರೆ ಹರಿಯುವ ವಸ್ತು. ಹಾಗೆ ನಮ್ಮ ಮನಸ್ಸು ಭಕ್ತಿಯಿಂದ ಕರಗಿ ನೀರಾಗಿ ಹರಿದು ಭಗವಂತನೆಡೆಗೆ ಹೋಗಬೇಕು. ನಮ್ಮ ಮನಸ್ಸು ಭಕ್ತಿಯಿಂದ ಕರಗುವ ಸಂಕೇತದ ಅರ್ಚನೆಯಲ್ಲಿ ಬಳಸುವ ನೀರು. ಹಾಗಾಗಿ ನೀರಿನಲ್ಲಿ ಸನ್ನಿಹಿತನಾಗಿದ್ದು ಅದಕ್ಕೆ ಪವಿತ್ರವನ್ನು ಕೊಟ್ಟ ಆನಂದ ಸ್ವರೂಪಿ ಭಗವಂತ. ಎಲ್ಲಕ್ಕಿಂತ ಪೂಜ್ಯನಾದ ಪೂರ್ಣ ಆನಂದ ಸ್ವರೂಪ ಭಗವಂತನನ್ನು ನಾವಿಲ್ಲಿ ಅರ್ಕಃ ಅಂತ ನಾವಿಲ್ಲಿ ಕರಿತೀವಿ. ಹಾಗಾಗಿಯೇ ನಾವು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಬೇಕಾದ್ರೆ ನೀರಿನಿಂದ ಒಂದು ಉದಾಹರಣೆ ನೀರನ್ನು ನಾವು ಬಿಡೋದು. ಇನ್ನು 800ನೆಯ ನಾಮ ವಾಜಸನಃ ಅಂತ. ವಾಜ ಅಂದರೆ ಆಹಾರ, ಯುದ್ಧ, ಕುದುರೆ, ಈ ರೀತಿ ಅನೇಕ ಅರ್ಥಗಳು ಕೊಡ್ತಾ ಹೋಗುತ್ತೆ. ಅದಕ್ಕೆ ನೋಡಿ ನಾವು ಹಯಗ್ರೀವ ಸ್ವಾಮಿಯನ್ನು ಸಹ ನಾವಿಲ್ಲಿ ನೆನೆಸ್ಕೋಬಹುದು. ಯಾಕೆಂದರೆ ಹಯಗ್ರೀವ ಸ್ವಾಮಿಯ ಮುಖ ಕುದುರೆಯ ಮುಖ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ ಅಂತ. ಅಷ್ಟೇ ಅಲ್ಲದೆ ಎಲ್ಲರ ಅಗತ್ಯಕ್ಕೆ ಬೇಕಾದ ಆಹಾರವನ್ನು, ಜ್ಞಾನವನ್ನು ಕೊಡುವ, ಹಾಗೆಯೇ ಕುದುರೆಯ ರೂಪದ ಸೂರ್ಯ ಹಾಗೂ ಅಶ್ವಿನಿ ದೇವತೆಗಳಲ್ಲಿ ಸನ್ನಿಹಿತನಾಗಿರುವ ಭಗವಂತ ವಾಜಸನ. ಅಷ್ಟೇ ಅಲ್ಲದೆ ಆತ ವಾದದ ಮೂಲಕ ಅರಿಗಳನ್ನು ಬೆಳೆಸುವವ. ಇಲ್ಲಿ ವಾದ ಅಂದರೆ ವಿಷಯ ತಿಳುವಳಿಕೆಗಾಗಿ ಮಾಡುವಂತಹ ಚರ್ಚೆ. ಅಂದರೆ ಇಬ್ಬರು ವಿದ್ವಾಂಸರ ನಡುವೆ ವಾದ ನಡಿಬೇಕಾದ್ರೆ ಅಲ್ಲಿ ಅವರ ವಿದ್ಯೆ ಬಾಣವಾಗಿ ಅವರು ಬಳಸ್ತಾ ಹೋಗ್ತಾರೆ. ಹಾಗಾಗಿ ಆ ವಾದದಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ. ಹಾಗಾಗಿ ಭಗವಂತನನ್ನು ವಾಜಸನಃ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಶೃಂಗಿ ಅಂತ ತೆಗೆದುಕೊಂಡ್ರೆ ಶೃಂಗವುಳ್ಳ ಮೀನಿನ ರೂಪದಲ್ಲಿ ಅವತರಿಸಿರುವವನು. ಹಾಗೆಯೇ ಉನ್ನತಿಕೆ ಅಥವಾ ನಿಜವಾದ ದೊಡ್ಡಸ್ತಿಕೆ ಉಳ್ಳ ಭಗವಂತ ಶೃಂಗಿ. ಅವನು ದೊಡ್ಡಸ್ತಿಕೆ ಅಂತ ಇಲ್ಲಿ ಯಾಕೆ ಬಳಸ್ತಾ ಇದ್ದಾರೆ ಅಂದರೆ ಆತನ ಬಳಿ ಎಲ್ಲವೂ ಇದೆ, ಆದರೂ ಸಹ ಆತನಿಗೆ ನಾನು ನನ್ನದು ಅನ್ನೋದು ಖಂಡಿತ ಇಲ್ಲ. ಹಾಗಾಗಿ ಅಂತಹ ರೂಪಿ ಭಗವಂತನನ್ನು ನಾವಿಲ್ಲಿ ಶೃಂಗಿ ಅಂತ ಕರಿತಾ ಹೋಗ್ತೀವಿ. ಇನ್ನು ಜಯಂತಹ ಅಂತ ತೆಗೆದುಕೊಂಡ್ರೆ ಇಂದ್ರನ ಮಗನಾದ ಹಾಗೂ ಕಾಲಿನ ಅಭಿಮಾನಿ ದೇವತೆ ಜಯಂತ. ಜಯಂತನೊಳಗಿದ್ದು ಸಮಸ್ತ ದೇಹವನ್ನು ಧಾರಣೆ ಮಾಡಿರುವ ಭಗವಂತ ಬಾಳಿನಲ್ಲಿ ಜಯವನ್ನು ತರುವವನು. ಯಾರ ಹಂಗೂ ಇಲ್ಲದೆ ನಮ್ಮ ಕಾಲ ಮೇಲೆ ನಾವು ನಿಲ್ಲುವಂತೆ ಮಾಡುವ ಆತನಿಗೆ ಜಯಂತಹ ಅನ್ನುವ ಅನ್ವರ್ಥನಾಮವಿದೆ. ನಾವು ಅಷ್ಟೇ ಅಲ್ವಾ, ನಮ್ಮ ಮಕ್ಕಳಿಗೇನು ಹೇಳ್ತೀವಿ? ನಿನ್ನ ಕಾಲ ಮೇಲೆ ನಿಂತ್ಕೊ, ನೀನು ಯಾರ ಮುಂದೆನೂ ಕೈ ಚಾಚಬೇಡ ಅಂತ ನಾವು ಹೇಳ್ತೀವಿ ಅಲ್ವಾ. ನೋಡಿ, ನಾವು ಮನುಷ್ಯರು, ನಾವೇ ಹಾಗೆ ಹೇಳ್ಬೇಕಾರೆ ಭಗವಂತನಿಗೂ ಅದೇ ಆಸೆ, ನಾವು ಯಾರ ಮುಂದೆನೂ ಯಾವುದಕ್ಕೂ ಕೈ ಚಾಚಬಾರ್ದು ಅಂತ. ಹಾಗಾಗಿ ಅಂತಹ ನಿಟ್ಟಿನಲ್ಲಿ ಭಗವಂತ ನಮಗೇನು ಮಾಡ್ತಾನೆ? ಜ್ಞಾನವನ್ನು ಕೊಡ್ತಾ ಹೋಗ್ತಾನೆ. ಅಂದರೆ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ ಅನ್ನೋದು ಭಗವಂತನ ಆಶಯವಾಗಿರುತ್ತೆ. ಅದಕ್ಕೆ ನೋಡಿ ನಾವು ಹೇಳೋದು ಅನಾಯಾಸೇನ ಮರಣಂ ವಿನಾ ದೈನೇನ ಜೀವನಂ ದೈಹಾತೀತವ ಸಾನ್ನಿಧ್ಯಂ ದೇಹಿ ಮೇ ಪರಮೇಶ್ವರಂ. ಭಗವಂತ ಯಾರ ಕೈ ಕೆಳಗೂ ಬೀಳದೇ ಇರುವಂತಹ ಸಾವು ನನಗೆ ಕೊಡಪ್ಪ. ಯಾಕೆ ಅಂತಂದರೆ ನಾವು ಯಾರ್ದಾರು ಒಬ್ಬರು ಕೈ ಕೆಳಗೆ ಅಥವಾ ಕಾಲು ಕೆಳಗೆ ಬಿದ್ವಿ ಅಂತ ಅಂದರೆ ನಮ್ಮದು ಹೀನಾಯ ಪರಿಸ್ಥಿತಿ ಆಗುತ್ತೆ. ಅಂತಹ ಪರಿಸ್ಥಿತಿಯನ್ನು ಮಾತ್ರ ಕೊಡಬೇಡ, ನಾನು ಚೆನ್ನಾಗಿರ್ಬೇಕಾದ್ರೆ ಹೋಗ್ಬಿಡಬೇಕು ಅನ್ನೋದು ಎಲ್ಲರ ಆಸೆ. ಹಾಗಾಗಿ ಅಂತಹ ಸಾವನ್ನೂ ಸಹ ಭಗವಂತನೇ ಕರುಣಿಸಬೇಕು. ಹಾಗಾಗಿ ಆತ ಜಯಂತಹ. ಇನ್ನು ಸರ್ವವಿಜಯಿ ಅಂತ ತೆಗೆದುಕೊಂಡ್ರೆ ಭಗವಂತ ಸರ್ವವಿಜಯಿ, ಎಲ್ಲವನ್ನ ಪಡೆದವನು, ಎಲ್ಲವನ್ನ ತಿಳಿದವನು, ಎಲ್ಲವನ್ನು ಅರಿತು ಎಲ್ಲರನ್ನ ಮೀರಿ ನಿಂತ ಭಗವಂತ ಸರ್ವವಿಜಯಿ. ಆತ ಅವರವರ ಜೀವ ಸ್ವರೂಪದ ಯೋಗ್ಯತೆಗೆ ತಕ್ಕಂತೆ ಅಭೀಷ್ಟವನ್ನು ಕೊಡ್ತಾ ಹೋಗ್ತಾನೆ. ಅಂದರೆ
ಆದರೆ ಇಲ್ಲಿ ಹೇಳ್ತೀವಲ್ಲ, ಪೂರ್ಣತೆ ಅನ್ನೋದು ಅಷ್ಟೇ. ನಮ್ಮಲ್ಲಿ ನಾವು ಪರಿಪೂರ್ಣರು ಅಂತ ಹೇಳ್ಕೋಬೇಕು ಅಂತ ಅಂದ್ರೂ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಆತ ಪೂರ್ಣತೆಯನ್ನು ಕೊಡ್ತಾ ಹೋಗ್ತಾನೆ ಅಷ್ಟೆ. ಇನ್ನು 86ನೇ ಶ್ಲೋಕವನ್ನು ನೋಡಬೇಕು ಅಂತ ನೋಡೋದಾದರೆ, ಸುವರ್ಣಬಿಂದುರಕ್ಷೋಭ್ಯಃ ಸರ್ವವಾಗೀಶ್ವರೇಶ್ವರಃ ಮಹಾಹೃದೋ ಮಹಾಗರ್ತೋ ಮಹಾಭೂತೋ ಮಹಾನಿಧಿಃ. ಭಗವಂತ ಸುವರ್ಣಬಿಂದು ಅಂದರೆ ಬಂಗಾರದ ಚುಕ್ಕಿ ಅಂತ ನಮಗೆ ಮೇಲ್ನೋಟದ ಅರ್ಥ ಕಾಣ್ತಾ ಹೋಗುತ್ತೆ. ಆದರೆ ಈ ಪದವನ್ನು ಒಡೆದಾಗ ಸು ಪ್ಲಸ್ ವರ್ಣ ಅಂದರೆ ವರ್ಣಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವರ್ಣ. ಅಂದರೆ ಸುವರ್ಣಬಿಂದು ಅಂದರೆ ಓಂಕಾರದ ಅಕಾರ, ಉಕಾರ, ಮಕಾರ ಹಾಗೂ ನಾದದ ನಂತರ ಬರುವ ಬಿಂದು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಓಂಕಾರದಲ್ಲಿ ನಮ್ಮ ಕಿವಿಗೆ ಕೇಳುವ ಕೊನೆಯ ವರ್ಣ ಬಿಂದು. ಅಷ್ಟೇ ಅಲ್ಲ, ಓಂಕಾರದ ಬಿಂದುವಿನಿಂದ ಪ್ರತಿಪಾದ್ಯನಾದ ಭಗವಂತ ಸುವರ್ಣಬಿಂದು. ಓಂಕಾರದಲ್ಲಿ ಅಕಾರದಲ್ಲಿ ಕೃಷ್ಣ ರೂಪ, ಉಕಾರದಲ್ಲಿ ರಾಮ, ಮಕಾರದಲ್ಲಿ ನರಸಿಂಹನ ಅವತಾರ ಇಲ್ಲಿ ಪ್ರತಿಪಾದಿಸುತ್ತೆ. ಹಾಗೆ ಬಿಂದುವಿನಲ್ಲಿ ವಿಷ್ಣು ರೂಪ ಪ್ರತಿಪಾದಿಸ್ತಾ ಹೋಗುತ್ತೆ. ಹಾಗಾಗಿ ಅಕಾರ, ಉಕಾರ, ಮಕಾರ ಹಾಗೂ ನಾದದಲ್ಲಿ ವರಾಹ ಅವತಾರ, ಹಾಗೆಯೇ ಬಿಂದುವಿನಲ್ಲಿ ಇಲ್ಲಿ ವಿಷ್ಣುವಿನ ರೂಪ ಇಲ್ಲಿ ಪ್ರತಿಪಾದಿಸ್ತಾ ಆಗ್ತಾ ಹೋಗುತ್ತೆ. ಹಾಗಾಗಿ ಜಗತ್ತಿನ ಸರ್ವ ಸಾಹಿತ್ಯದಲ್ಲಿ ಶ್ರೇಷ್ಠವಾದ ದಿವ್ಯ ಅನುಭೂತಿಯನ್ನು ಹೇಳುವ ಮಹಾಭಾರತ ಹಾಗೂ ವೇದಗಳಿಂದ ವಾಚ್ಯನಾದ ಭಗವಂತ ಸುವರ್ಣಬಿಂದು. ಅದಕ್ಕೋಸ್ಕರನೇ ನಾವು ಮಹಾಭಾರತವನ್ನು ಪಂಚಮ ವೇದ ಅಂತ ನಾವಿಲ್ಲಿ ತೆಗೆದುಕೊಳ್ತೀವಿ. ಇನ್ನು ಅಕ್ಷೋಭ್ಯ ಅಂತ ತೆಗೆದುಕೊಂಡ್ರೆ ಭಗವಂತನನ್ನು ಕಂಗೆಡಿಸಲು ಯಾವ ಶಕ್ತಿಯಿಂದಲೂ ಸಹ ಸಾಧ್ಯ ಇಲ್ಲ. ಎಲ್ಲರೂ ತಮ್ಮ ಪದವಿಯನ್ನು ಒಂದಲ್ಲ ಒಂದು ದಿನ ಕಳಚಲೇಬೇಕು. ಆದರೆ ಭಗವಂತನ ಪದವಿ ಎಂದೂ ಸಹ ಬದಲಾಗದು. ಇಂತಹ ಭಗವಂತನನ್ನು ನಾವು ಅಕ್ಷೋಭ್ಯ ಅಂತ ಕರಿತೀವಿ. ಅಂದರೆ ಈಗ ನಮಗೆ ಯಾರು ಒಂಚೂರು ಆಸೆ ತೋರಿಸ್ಬಿಟ್ರೆ ನಾವು ಬಿದ್ದುಬಿಡ್ತೀವಿ ಅಲ್ವಾ? ಅಷ್ಟೇ ಅಲ್ಲ, ನಮ್ಮ ಈ ಸ್ಥಾನ ಏನಿದೆ ಒಂದಲ್ಲ ಒಂದಿನ ಕಳಚಿ ಬೀಳೋವಂಥದ್ದು. ಆದರೆ ಭಗವಂತನ ಸ್ಥಾನ ಏನಿದೆ ಅದು ಯಾವತ್ತೂ ಸಹ ಶಾಶ್ವತ. ಹಾಗೆಯೇ ಅವನನ್ನು ಕಂಗೆಡಿಸೋದಕ್ಕಾಗೋದಿಲ್ಲ. ನಾವು ಅಂದ್ಕೊಳ್ತಾ ಇದ್ದೀವಷ್ಟೇ, ಅಯ್ಯೋ ನಾನು ದೇವಸ್ಥಾನಕ್ಕೆ ಹೋದೆ, ಕೇಳಿದೆ, ಭಗವಂತ ಎಲ್ಲವನ್ನ ಕೊಟ್ಬಿಟ್ಟ. ಇಲ್ಲ, ನಿನ್ನ ಕರ್ಮದಿಂದ ಅದೆಲ್ಲವೂ ಸಹ ನಿಮಗೆ ದೊರಕ್ತಾ ಹೋಗುತ್ತೆ ಅಷ್ಟೆ. ಇನ್ನು ಸರ್ವವಾಗೀಶ್ವರೇಶ್ವರ ಅಂತ ಮುಂದಿನ ನಾಮ ತೆಗೆದುಕೊಂಡ್ರೆ ಒಬ್ಬರ ಭಾವನೆಯನ್ನು ಇನ್ನೊಬ್ಬರಿಗೆ ತಿಳಿಯುವ ನಾದ, ಅಂದರೆ ಮಾತು ಅಥವಾ ವಾಕ್ ಅಂತ ಹೇಳ್ತೀವಿ. ಮನುಷ್ಯ ಮಾತ್ರವಲ್ಲ, ಪ್ರಾಣಿಗಳಿಗೂ ಸಹ ನಾದದ ಮುಖೇನ ಮಾತುಗಳನ್ನು ಭಗವಂತ ಕೊಟ್ಟಿದ್ದಾನೆ. ಎಲ್ಲ ಮಾತುಗಳ ಒಡತಿ ಸರಸ್ವತಿ. ಪಾರ್ವತಿಗೂ ಕೂಡ ಒಂದು ನೆಲೆಯಲ್ಲಿ ವಾಗೀಶ್ವರಿ ಅಂತ ಕರೀತಾರೆ. ಯಾಕಂದರೆ ಮಾತು ಮತ್ತು ಮನಸ್ಸು ಹೇಗಿರುತ್ತಪ್ಪ ಅಂದರೆ ದಂಪತಿಗಳಿದ್ದಂತೆ. ಮನಸ್ಸು ಶಿವ, ಮಾತು ಪಾರ್ವತಿ. ಮನಸ್ಸು ಯೋಚಿಸುವುದನ್ನು ಮಾತು ಹೇಳ್ತಾ ಹೋಗುತ್ತೆ. ಆದ್ದರಿಂದ ನಮ್ಮೊಳಗಿರುವ ಶಿವಶಕ್ತಿ ಮತ್ತು ಪಾರ್ವತಿ ಶಕ್ತಿಯೇ ನಮ್ಮ ಮನಸ್ಸು ಮತ್ತು ಮಾತುಗಳ ಹಿಂದಿರುವ ಶಕ್ತಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಭಾರತೀ ಸರಸ್ವತಿ, ಬ್ರಹ್ಮವಾಯು ಇವರನ್ನು ಸಹ ವಾಗೀಶ್ವರರು ಅಂತ ಕರೀತಾರೆ. ಇವರೆಲ್ಲರ ಒಡೆಯ ಸರ್ವಶಬ್ದ ವಾಚ್ಯನಾದ ಪರಶಕ್ತಿಯಾದ ಭಗವಂತ ಸರ್ವ ವಾಗೀಶ್ವರೇಶ್ವರ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಮಹಾಹೃದ ಅಂತ ತೆಗೆದುಕೊಂಡ್ರೆ, ಹೃದ ಅಂದರೆ ದೊಡ್ಡ ಸರೋವರ ಅಂತ ಅಂದರೆ ಕಡಲು. ಜಗತ್ತಿನಲ್ಲಿ ಸಮುದ್ರವನ್ನು ನಿರ್ಮಿಸಿ ಅದರಲ್ಲಿ ಸನ್ನಿಹಿತನಾಗಿರುವ ಭಗವಂತ ಮಹಾಹೃದ. ಪ್ರಳಯ ಕಾಲದಲ್ಲಿ ಪ್ರಳಯ ಸಮುದ್ರದಲ್ಲಿ ಪವಡಿಸಿರುವ ಅನಂತ ಶಯನ ಭಗವಂತನನ್ನು ನಾವಿಲ್ಲಿ ಮಹಾಹೃದ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಮಹಾಗರ್ತ ಅಂತ ತೆಗೆದುಕೊಂಡ್ರೆ, ಗರ್ತ ಅಂದರೆ ಗುಹೆ ಅಥವಾ ಕಣಿವೆ. ಜಗತ್ತಿನ ಮಹಾಗರ್ತ ಅಂದರೆ
ನಮ್ಮ ಹೃದಯ ಗುಹೆ ಅಂತ ಹೇಳ್ತಾರೆ. ಇಂತಹ ಮಹಾಕಣಿವೆಯಲ್ಲಿ ನೆಲೆಸಿರುವ ಹೃತ್ಕಮಲ ನಿವಾಸಿ ಭಗವಂತನನ್ನು ಮಹಾಗರ್ತ ಅಂತ ಹೇಳ್ತೀವಿ. ಅಂದರೆ ಕಣಿವೆಗಳ ಕಣಿವೆಗಳನ್ನು ಸೃಷ್ಟಿಸೋದೇ ಅವನು. ಆದರೆ ಅವನು ಇರೋದು ಯಾವ ಕಣಿವೆಯ ಮಧ್ಯದಲ್ಲಿ ಇದ್ದಾನಪ್ಪ ಅಂತ ನೋಡೋದಾದರೆ ನಮ್ಮ ಹೃತ್ಕಮಲದ ಮಧ್ಯೆ ಆತ ವಾಸವಾಗಿರ್ತಾನೆ. ಹಾಗಾಗಿ ಆತನನ್ನು ಮಹಾಗರ್ತ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಮಹಾಭೂತಃ ಅಂತ ತೆಗೆದುಕೊಂಡ್ರೆ ಯಾವುದು ಎಲ್ಲ ಕಾಲದಲ್ಲಿ ಶಾಶ್ವತವಾಗಿರುತ್ತದೆಯೋ ಅದು ಮಹಾಭೂತ. ಕಾಲಾತೀತನಾದ ಸರ್ವೋನ್ನತನಾದ ಭಗವಂತನನ್ನು ಮಹಾಭೂತಃ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಮಹಾನಿಧಿ ಅಂತ ತೆಗೆದುಕೊಂಡ್ರೆ ಭಗವಂತ ನಮ್ಮ ಹೃದಯ ಗುಹೆಯಲ್ಲಿ ಅಡಗಿರುವ ಮಹಾನ್ ಸಂಪತ್ತು. ಆತನಿಗಿಂತ ಹಿರಿಯ ನಿಧಿ ಇನ್ನೊಂದಿಲ್ಲ. ಬಾಹ್ಯ ಪ್ರಪಂಚದ ಹಣದ ಆಸೆಗೆ ಜೀವವನ್ನು ನಾವು ವ್ಯರ್ಥ ಮಾಡಿಕೊಳ್ಳುವ ಬದಲು ನಮ್ಮೊಳಗಿರುವ ಕೊಪ್ಪರಿಗೆ ಮಹಾನಿಧಿ ಭಗವಂತನನ್ನು ತಿಳಿದರೆ ನಮ್ಮ ಜೀವನ ಸಾರ್ಥಕ. ನಾವು ಅಂದ್ಕೊಳ್ತಾ ಹೋಗ್ತೀವಿ, ಯಾಕೆ ಭಗವಂತ ನನ್ನನ್ನು ಸೃಷ್ಟಿ ಮಾಡ್ದ, ನೋಡು ನನ್ನ ಹತ್ರ ಅದಿಲ್ಲ ಇದಿಲ್ಲ ವಿ ವಿಲ್ ಟೆಲ್ ಅಲ್ವಾ. ಆದರೆ ಭಗವಂತ ಅನ್ನೋ ಮಹಾನಿಧಿ ನನ್ನೊಳಗಿದೆ ಅಂದರೆ ನಾನು ಇನ್ನೂ ಜೀವಂತವಾಗಿದ್ದೀನಿ, ನಾನು ಏನನ್ನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದು ನಾವು ಮರ್ತೋಗ್ಬಿಡ್ತೀವಿ. ಎಲ್ಲ ಇರುತ್ತೆ, ಹಣ ಇದೆ, ಆಸ್ತಿ ಇದೆ, ಪಾಸ್ತಿ ಇದೆ, ಜ್ಞಾನ ಇದೆ, ವಿದ್ಯೆ ಇದೆ, ಎಲ್ಲವನ್ನ ಭಗವಂತ ಕೊಡ್ತಾನೆ ಅಂತ ಅಂದ್ಕೊಳ್ಳೋಣ. ಒಂದು ದಿನ ಈ ದೇಹದಿಂದ ಭಗವಂತನೇ ಹೋಗ್ಬಿಟ್ಟ ಅಂತಂದರೆ ಅದು ಯಾವುದಕ್ಕಾದರೂ ಅರ್ಥ ಇರುತ್ತಾ? ಇರಲ್ಲ ಅಲ್ವಾ. ಹಾಗಾಗಿ ಆ ಮಹಾನಿಧಿ ಭಗವಂತ. ಅದಕ್ಕೆ ಹೇಳೋದು ಏಜ್ ಇಸ್ ಜಸ್ಟ್ ಎ ನಂಬರ್. ಭಗವದ್ಗೀತೆಯ ಕೊನೆ ಶ್ಲೋಕದಲ್ಲಿ ಸಂಜಯನೇ ಹೇಳ್ತಾನೆ, ಯತ್ರ ಯೋಗೇಶ್ವರ ಕೃಷ್ಣೋ ತತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ ಧ್ರುವ ನೀತಿರ್ಮತಿರ್ಮಮ ಅಂತ ಅಲ್ವಾ. ಎಲ್ಲಿ ಯೋಗೇಶ್ವರನಾದ ಕೃಷ್ಣ ಈ ನಮ್ಮ ದೇಹದಲ್ಲಿರ್ತಾನೋ ಹಾಗೂ ಆ ಧನುರ್ಧಾರಿಯಾದಂತಹ ಅರ್ಜುನ ಅಂದರೆ ಕಂಪ್ಲೀಟ್ ಆ ಮನಸ್ಸನ್ನು ಭಗವಂತನಿಗೆ ಅರ್ಪಿಸಿದ ಮನಸ್ಸು ಯಾವಾಗ ನಮಗಿರುತ್ತೋ ಅಲ್ಲಿ ಜಯ ಕಟ್ಟಿಟ್ಟ ಬುತ್ತಿ ಅಂತ. ಹಾಗಾಗಿ ಅಂತಹ ಜಯವನ್ನು ಕರುಣಿಸುವ ಭಗವಂತ ಮಹಾನಿಧಿ. ಯಾಕೆ ಅಂತಂದರೆ ಅವನಿದ್ರೇ ಅವನು ನಮ್ಮ ದೇಹದಲ್ಲಿ ಇಲ್ಲ ಅಂತ ಅಂದರೆ ನಮ್ಮನ್ನು ಯಾರೂ ಸಹ ಕೇಳೋದಿಲ್ಲ. ಅಷ್ಟೇ ಅಲ್ಲ, ಪದೇ ಪದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬಿಡಿ, ಅವನು ಒಂದೇ ಒಂದು ಕ್ಷಣ ನಮ್ಮ ದೇಹದಿಂದ ಕೋಪ ಮಾಡ್ಕೊಂಡು ಹೋದರೆ ನಮ್ಮವರೇ ನಮ್ಮನ್ನು ಮುಟ್ಟಿ ಸ್ನಾನ ಮಾಡ್ತಾರೆ ಅಲ್ವಾ. ನಮ್ಮವರೇ ಫಸ್ಟು, ಯಾರು ಇವ್ರು ನಮ್ಮವರು ಅಂತ ಅಂದ್ಕೊಂಡಿದ್ವೋ ಅವರೇ ಫಸ್ಟ್ ಸ್ನಾನ ಮಾಡೋದು. ದಿಸ್ ಈಸ್ ಲೈಫ್ ಅಲ್ವಾ. ಹಾಗಾಗಿ ಅವನು ಮಹಾನಿಧಿ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು 87ನೇ ಶ್ಲೋಕವನ್ನು ನೋಡೋದಾದರೆ, ಕುಮುದಃ ಕುಂದರಃ ಕುಂದಃ ಪರ್ಜನ್ಯಃ ಪಾವನೋ ನಿಲಃ ಅಮೃತಾಶೋ ಅಮೃತವಪುಸ್ ಸರ್ವಜ್ಞಃ ಸರ್ವತೋಮುಖಃ. ಆತ ಕುಮುದಃ. ಆತನನ್ನು ಯಾಕೆ ನಾವು ಕುಮುದ ಅಂತ ಕರಿತೀವಪ್ಪ ಅಂದರೆ, ಕು ಪ್ಲಸ್ ಮುದ ಕುಮುದ. ಇಡೀ ಜಗತ್ತಿಗೆ ಆನಂದವನ್ನು ಕೊಡತಕ್ಕಂತಹ ಶಕ್ತಿ ಭಗವಂತ. ಕು ಅಂದರೆ ಭೂಮಿ, ಭೂಮಿಗೆ ಮುದವನ್ನೀಯುವವ ಕುಮುದ. ಕು ಅಂದರೆ ಕುಸ್ಥಿತ, ನಮ್ಮನ್ನು ಕುಸ್ಥಿತವಾದ ಕ್ಷುದ್ರವಾದ ಆನಂದದ ಬೆನ್ನ ಹಿಂದೆ ಹೋಗುವಂತೆ ಮಾಡುವವನು ಸಹ ಅವನೇ. ಈ ಹಿಂದೆ ಹೇಳಿದ ಹಾಗೆ ಅದು ಶಿಕ್ಷಣ ಪದ್ಧತಿ ಅವನು ಹೇಗೆ ಅಂತಂದರೆ, ಮೊದಲು ಎಲ್ಲವನ್ನ ಕೊಡ್ತಾನೆ, ನಾವು ಅದನ್ನು ಉಳಿಸ್ಕೊಳ್ಳಿಲ್ಲ ಅಂತ ಅದನ್ನು ನಾವು ಸರಿಯಾಗಿ ಯೂಸ್ ಮಾಡಿಕೊಳ್ಳಿಲ್ಲ ಅಂದರೆ ಏನು ಮಾಡ್ತಾನೆ, ನಮ್ಮಿಂದ ಅದನ್ನು ಕಸ್ತ್ಕೊಂಡು ಬಿಡ್ತಾನೆ. ಹಾಗಾಗಿ ಆತ ಕುಮುದಃ. ಇನ್ನು ಕುಂದರಃ ಅಂತ ತೆಗೆದುಕೊಂಡ್ರೆ, ಕುಂದ ಅನ್ನೋದು ಒಂದು ಹೂವಿನ ಹೆಸರು. ಭಗವಂತನಿಗೆ ಕುಂದ ಪುಷ್ಪ ಅಂದರೆ ತುಂಬ ಇಷ್ಟ ಅಂತೆ. ಹಾಗಾಗಿ ಭಗವಂತನ ಮಂದಹಾಸ ಬೀರುವ ತುಟಿಗಳು ಕುಂದ ಪುಷ್ಪದಂತೆ ಅಂತ ಭಾಗವತದಲ್ಲಿ ಇದರ ಉಲ್ಲೇಖ ಕೊಡ್ತಾ ಹೋಗುತ್ತೆ. ಹಾಗಾಗಿ ಈ ರೀತಿ ವರ್ಣನೆ ಮಾಡಿರೋದ್ರಿಂದ ಭಗವಂತನನ್ನು ಕುಂದರಹ ಅಂತ ಕರೀತಾರೆ ಅಂತ ಹೇಳ್ತಾ ಹೋಗ್ತಾರೆ. ತೇವ ಆಯುಷ್ಯ
ವದನಾಸ್ಮಿತ ಪದ್ಮಕೋಶಂ ಉದಿಷ್ಠ್ಯ ಸುಂದರತರ ದರ ಕುಂದಹಾಸಂ ಅಂತ ಭಾಗವತದಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ ಭಗವಂತನ ಸುಂದರ ಮುಖ ತಾವರೆಯಂತೆ ಅವನು ಮುಗುಳ್ನಕ್ಕಾಗ ಆ ಅರಳುತ್ತಿರುವ ಕುಂದ ಪುಷ್ಪದಂತೆ ಹೀಗೆ ಸದಾ ಮಂದಹಾಸದಿಂದಿರುವ ಆನಂದ ಮೂರ್ತಿ ಭಗವಂತ ಕುಂದರಹ ಅಂತ ಹೇಳುವುದಕ್ಕೆ ಈ ಶ್ಲೋಕವನ್ನು ಉದಾಹರಣೆಯಾಗಿ ತಗೊಳ್ತಾ ಹೋಗ್ತಾರೆ. ಹಾಗೆ ಕುಂದದಾತೀತಿ ಕುಂದರಹ ಅಂತಾರೆ. ಇಲ್ಲಿ ಕುಂ ಅಂದರೆ ಭೂಮಿ, ನಮ್ಮ ವಾಸಕ್ಕೋಸ್ಕರ ಭೂಮಿಯನ್ನು ಕೊಟ್ಟು ಅದರಲ್ಲಿ ನೆಲೆಸಿ ಆನಂದವನ್ನು ಕೊಡುವ ಭಗವಂತ ಕುಂದರಹ ಅಂತ ಹೇಳ್ಬೋದು. ಇನ್ನು ಕುಂದಹ ಅಂತ ತೆಗೆದುಕೊಂಡ್ರೆ ಕುಂದ್ಯಾತೀತಿ ಕುಂದಹ ಅಂತಾರೆ. ಅಂದರೆ ಕುಸ್ಥಿತವಾದ ಕೆಟ್ಟ ಆಲೋಚನೆಯನ್ನು ಹೊಂದಿದ ದುಷ್ಟರನ್ನು ನಿಗ್ರಹಿಸುವ ಭಗವಂತ ಕುಂದಹ. ಅಂತಹ ಜನರಿಗೆ ನಿಲ್ಲಲು ನೆಲೆ ಇಲ್ಲದ ಹಾಗೆ ಮಾಡುವ ಭಗವಂತ ನಾವಿಲ್ಲಿ ಕುಂದಹ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಪರ್ಜನ್ಯ ಅಂತ ತೆಗೆದುಕೊಂಡ್ರೆ, ಪರ್ಜನ್ಯ ಅಂದರೆ ಪ್ರಸಿದ್ಧವಾದ ಅರ್ಥ ಮೋಡ. ಮಳೆ ಬಾರದಿದ್ದಾಗ ಮಳೆಗಾಗಿ ಪರ್ಜನ್ಯ ಮಂತ್ರ ಜಪ ಸಹ ಮಾಡ್ತಾರೆ. ಪರ ಪ್ಲಸ್ ಜನ್ಯ ಪರ್ಜನ್ಯ. ಯಾವುದರಿಂದ ನಾವು ಬದುಕುತ್ತೇವೋ, ಯಾವುದು ನಮಗೆ ಆಹಾರವೋ ಅದು ಪರ. ಅಂದರೆ ಸಸ್ಯಗಳು, ಧಾನ್ಯಗಳು, ಹೂವು, ಹಣ್ಣು, ತರಕಾರಿ. ಪರ ಇಂತಹ ನಮ್ಮನ್ನು ಬದುಕಿಸುವ ಗಿಡಗಳಿಗೆ ಯಾರಿಂದ ಜನ್ಯವೋ ಅವನು ಪರ್ಜನ್ಯ. ಈ ಗಿಡಗಳನ್ನು ಹುಟ್ಟಿ ಬೆಳೆದು ಫಲವನ್ನು ಕೊಡೋ ಹಾಗೆ ಮಾಡೋದು ಮಳೆ ಅಲ್ವಾ? ಇಳೆಗೆ ಮಳೆಯನ್ನು ಕೊಟ್ಟು ಸಲಹುವ ಭಗವಂತ ಪರ್ಜನ್ಯ. ಈಗೇನೋ ನಾವು ಡ್ಯಾಮ್ ಇದೆ, ಕಾಲುವೆ ಇದೆ, ಇದೆ ಅಂತೀವಿ. ಆದರೆ ಮೊದಲೆಲ್ಲ ಏನು ಮಾಡೋರು, ಮಳೆ ಬಂದಾಗ ಮಾತ್ರ ಬೆಳೆಯನ್ನು ಬೆಳೆಯೋರು. ಹಾಗಾಗಿ ಅದರಲ್ಲಿ ಅತಿ ಹೆಚ್ಚು ಪೌಷ್ಟಿಕಾಂಶ ಇರ್ತಿತ್ತು ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಅಂತಹ ಮಳೆಯನ್ನು ಕೊಟ್ಟು ಸಲಹುವ ಭಗವಂತ ಪರ್ಜನ್ಯ. ಇನ್ನು ಪಾವನಃ ಅಂತ ತೆಗೆದುಕೊಂಡ್ರೆ, ನಮ್ಮೊಳಗಿದ್ದು ನಮ್ಮನ್ನು ಪವಿತ್ರಗೊಳಿಸುವ ಭಗವಂತ ಪಾವನಃ. ಆತ ನಮ್ಮೊಳಗಿದ್ದರೆ ಈ ಶರೀರ ಶಿವ, ಇಲ್ಲದಿದ್ದರೆ ಶಿವ ಹೋಗಿ ಏನಾಗುತ್ತೆ, ಶಿಕಾರ ಶವ ಆಗಿಬಿಡುತ್ತೆ. ಅಂದರೆ ನಾವು ಶವ ಆಗೋಗ್ಬಿಡ್ತೀವಿ. ಹಾಗಾಗಿ ಭಗವಂತ ಪಾವನ. ಈ ದೇಹ ಶುದ್ಧ ಹಾಗೂ ಪವಿತ್ರ ಪಾವನ. ಯಾಕೆ ಅಂದರೆ ನನ್ನೊಳಗೆ ಭಗವಂತ ಇದ್ದಾನೆ. ಇನ್ನು ಅನಿಲಹ ಅಂತ ತೆಗೆದುಕೊಂಡ್ರೆ, ನೆಲೆ ಇಲ್ಲದವನು ಅನಿಲಹ. ಅಂದರೆ ಸರ್ವಂತರ್ಯಾಮಿಯಾದ ಭಗವಂತ. ಇಂಥದ್ದೇ ಎನ್ನುವ ನೆಲೆ ಅವನಿಗಿಲ್ಲ. ವಾಯು ಅಥವಾ ಪ್ರಾಣತತ್ವವನ್ನು ಭಜಿಸುವ ಭಕ್ತರು ಆತನಿಗೆ ಅತಿ ಪ್ರಿಯ. ಪ್ರಾಣ ಆತನ ಆತ್ಮೀಯ ಅಂತ ಹೇಳ್ತಾರೆ. ಪ್ರಾಣತತ್ವದಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುವ ಭಗವಂತ ಅನಿಲಹ. ನೋಡಿ, ಎಲ್ಲಿ ನಾವು ಹನುಮನನ್ನು ನಾವು ಆರಾಧನೆ ಮಾಡ್ತೀವಿ, ಅಲ್ಲಿ ರಾಮ ನಮಗೆ ಕಾಯ್ತಾ ಹೋಗ್ತಾನೆ. ಹಾಗಾಗಿ ಆಂಜನೇಯನನ್ನು ಕಂಡ್ರೆ ಭಗವಂತನಿಗೆ ವಿಶೇಷವಾದ ಪ್ರೀತಿ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಮುಂದಿನ ನಾಮ ಅಮೃತಾಶಃ. ಇಲ್ಲಿ ಅಮೃತ ಅಂದರೆ ನಿತ್ಯಾನಂದ ಅಂತ. ಮೋಕ್ಷದಲ್ಲಿ ನಮಗೆ ಎಂದೂ ಕೊನೆ ಇಲ್ಲದ ನಿರಂತರ ಆನಂದವನ್ನು ಉಣಿಸುವವ, ನಾಶವಿಲ್ಲದ ಆನಂದ ಸ್ವರೂಪಿ ಭಗವಂತ ಅಮೃತಾಶಃ ಅಂತ ನಾವಿಲ್ಲಿ ಹೇಳ್ತೀವಿ. ಮೋಕ್ಷದಲ್ಲಿ ಅಮೃತವಾಗಿರುವ ಜೀವಜಾತಗಳು ಯಾರ ಅಂಶವೋ ಅವನು ಅಮೃತಾಶಃ. ಅಂದರೆ ನಾವೆಲ್ಲರೂ ಸಹ ಅವನ ಅಂಶ, ಆದರೆ ನಾವು ಅವನಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೋಕ್ಷದಲ್ಲಿ ನಾವು ಅವನನ್ನೇ ಹೋಗಿ ಸೇರ್ತೀವಿ ಅನ್ನುವ ಅರ್ಥ ಇಲ್ಲಿ ಕೊಡ್ತಾ ಹೋಗುತ್ತೆ. ಇನ್ನು ಅಮೃತವಪು ಅಂತ ಮುಂದಿನ ನಾಮ ತೆಗೆದುಕೊಂಡ್ರೆ, ಎಂದೂ ನಾಶವಿಲ್ಲದ ಜ್ಞಾನಾನಂದಮಯವಾದ ಹಾಗೂ ಹುಟ್ಟು ಸಾವಿಗೆ ಬದ್ಧವಲ್ಲದ ಶರೀರ ಉಳ್ಳ ಭಗವಂತ ಅಮೃತವಪು. ನಮ್ಮ ಶರೀರ ಏನಿದೆ ಅದು ಪಂಚಭೂತಗಳಿಂದ ಆಗಿದೆ. ಹಾಗಾಗಿ ಇದಕ್ಕೆ ಒಂದು ದಿನ ಕೊನೆ ಇದೆ. ಹಾಗೂ ಈ ಶರೀರ ಏನಾಗುತ್ತೆ, ಕೊನೆಗೆ ಪಂಚಭೂತಗಳಲ್ಲಿ ಲೀನವಾಗುತ್ತೆ. ಆದರೆ ಅವತಾರ ರೂಪದಲ್ಲಿ ಆತ ನಮಗೆ ಕಾಣಿಸುವುದು ಸಾಮಾನ್ಯ ಮನುಷ್ಯ ಶರೀರದಲ್ಲಿ, ಅಂದರೆ ಮಾನವ ರೂಪಿಯಾಗಿ ಕಾಣ್ತಾನೆ. ರಾಮ ಇರಬಹುದು, ಕೃಷ್ಣ ಇರಬಹುದು, ಇದೆಲ್ಲ ಉದಾಹರಣೆಗಳು.
ಆದರೆ ಭಗವಂತನಿಗೂ ಕೂಡ ನಮ್ಮಂತೆ ಪಂಚಭೌತಿಕ ಶರೀರವಿದೆ, ಅದು ಒಂದು ದಿನ ಬಿದ್ದು ಹೋಗುತ್ತೆ ಅನ್ನುವ ತಪ್ಪು ತಿಳುವಳಿಕೆ ಇರಬಾರ್ದು. ಕೇವಲ ರಾಮಾವತಾರದಲ್ಲಿ ಕೃಷ್ಣಾವತಾರದಲ್ಲಿ ಅವನು ಮಾನವನಾಗಿ ಬಂದಿರೋದರಿಂದ ಅವನಿಗೆ ಅದು ಕೊನೆ ಅನ್ನೋದು ಇದೆ. ಆದರೆ ಭಗವಂತನಿಗೆ ನಿಜಕ್ಕೂ ಸಹ ನಮ್ಮ ಹಾಗೆ ಕೊನೆ ಅನ್ನೋ ದೇಹ ಇಲ್ಲ. ಅದಕ್ಕೇ ಭಗವದ್ಗೀತೆಯಲ್ಲೇ ಅವನು ಹೇಳ್ತಾ ಹೋಗ್ತಾನೆ, ಅವ ಜಾನಂತಿ ಮಾಂ ಮೂಢ ಮಾನುಷೀಂ ತನು ಮಾಶ್ರಿತಾಂ ಅಂತ. ಅಂದರೆ ಮನುಷ್ಯನಂತೆ ಕಾಣಿಸಿಕೊಂಡು ಮೈದಾಳಿದ ನನ್ನನ್ನು ಮನುಷ್ಯನೆಂದು ನೀನು ತಪ್ಪು ತಿಳಿಬೇಡ ಅಂತ ಭಗವಂತನೇ ಹೇಳ್ತಾ ಹೋಗ್ತಾನೆ. ಅಂದರೆ ಎಂದಿಗೂ ಎಲ್ಲೆಡೆಯೂ ಇರುವ ಹಿರಿಯನಾದ ತತ್ವ ಹಾಗೂ ಹಿರಿಮೆಯ ತತ್ವ ನಾನು, ಹೀಗೆ ಹುಟ್ಟು ಸಾವಿಗೆ ಬದ್ಧವಲ್ಲದ ಶರೀರ ನಂದು ಅಂತ ಭಗವದ್ಗೀತೆಯಲ್ಲೂ ಸಹ ಭಗವಂತ ಹೇಳ್ತಾ ಹೋಗ್ತಾನೆ. ಇನ್ನು ಸರ್ವಜ್ಞ ಅಂತ ತೆಗೆದುಕೊಂಡ್ರೆ ನಮ್ಮ ಆತ್ಮ ಏನಿದೆ ಅದು ಜ್ಞಾನಾನಂದ ಸ್ವರೂಪ. ಆದರೆ ಆ ಜ್ಞಾನ ಮತ್ತು ಆನಂದದ ಅನುಭವ ಆಗದಂತೆ ಮುಚ್ಚಿಡೋದು ಈ ಶರೀರ ಅಂತ ಹೇಳ್ತಾರೆ. ಹಾಗಾಗಿ ಲಿಂಗ ಶರೀರ, ಸೂಕ್ಷ್ಮ ಶರೀರ ಹಾಗೂ ಸ್ಥೂಲ ಶರೀರ ಅಂತ ಹೇಳಿ ಇಲ್ಲಿ ಭಿನ್ನವಾಗಿ ಹೇಳ್ತಾ ಹೋಗ್ತಾರೆ. ಈ ಮೂರು ಮುಚ್ಚುಳಗಳಿಂದ ಮುಚ್ಚಿರುವ ನಮ್ಮ ಆತ್ಮಕ್ಕೆ ಅಭಿವ್ಯಕ್ತ ಆಗೋದಿಲ್ಲ. ಆದರೆ ಭಗವಂತ ಜ್ಞಾನಾನಂದ ಸ್ವರೂಪ, ಆತನ ಜ್ಞಾನಕ್ಕೆ ಯಾವುದೇ ರೀತಿಯಾದಂತಹ ಮುಚ್ಚಳವಿಲ್ಲ. ಅವನಿಗೆ ತಿಳಿಯದ ಯಾವುದೋ ಒಂದು ವಿಷಯ ಎಲ್ಲೂ ಸಹ ಈ ಭೂಮಿಯ ಮೇಲೆ ಇಲ್ಲ. ಹಾಗಾಗಿ ಆತನನ್ನು ನಾವಿಲ್ಲಿ ಸರ್ವಜ್ಞ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಸರ್ವತೋಮುಖ ಅಂತ ಅಂದರೆ ಈ ನಾಮವನ್ನು ಕೇಳಿದಾಗ ನಮಗೆ ಪುರುಷ ಸೂಕ್ತ ನೆನಪಾಗತ್ತೆ. ಆ ಸಾಲನ್ನು ನಮಗೆ ನೆನಪಾಗ್ತಾ ಬರುತ್ತೆ. ಯಾವುದಪ್ಪ ಅದು ಅಂತಂದರೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ. ಅಂದರೆ ಭಗವಂತನನ್ನು ಪುರುಷ ಸೂಕ್ತದಲ್ಲಿ ಹೀಗೆ ವರ್ಣನೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಬಹುಶಿರ ಅಂದರೆ ಸಹಸ್ರ ಶಿರಸ್ಸನ್ನು ಹೊಂದಿರುವವನು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಭಗವಂತನಿಗೆ ನಮ್ಮಂತೆ ಒಂದು ಮುಖ ಅಲ್ಲ, ಜ್ಞಾನಾನಂದ ಸ್ವರೂಪಿಯಾದ ಆತನ ಶರೀರ ಎಲ್ಲ ಕಡೆ ವ್ಯಾಪಿಸಿದೆ. ಆತ ಸರ್ವತೋಮುಖ, ಸರ್ವತ ಶಿರಮಲ್ಲೋಕೆ ಅಂತಲೂ ಸಹ ಉಲ್ಲೇಖ ಬರ್ತಾ ಹೋಗುತ್ತೆ. ಅಂದರೆ ಆತ ಎಲ್ಲ ಕಡೆಯಲ್ಲೂ ತಲೆ ಇದೆ, ಎಲ್ಲ ಕಡೆ ಕಣ್ಣಿದೆ, ಎಲ್ಲ ಕಡೆ ಕೈಕಾಲಿದೆ. ಯಾಕೆ ಅಂದರೆ ಅವನು ನಮ್ಮನ್ನು ಕಾಯೋದಕ್ಕೋಸ್ಕರ ಆ ರೀತಿ ಅನಂತ ರೂಪವನ್ನು ತಾಳಿದ್ದಾನೆ ಅಂತ ನಾವು ಭಗವದ್ಗೀತೆಯಲ್ಲೂ ಉಲ್ಲೇಖ ಬರ್ತಾ ಹೋಗುತ್ತೆ. ಹಾಗಾಗಿ ಭಗವಂತ ಸರ್ವತೋ ಮುಖ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಹೀಗೆ ಎಲ್ಲ ಕಡೆಯೂ ತನ್ನ ಶಿರಸ್ಸನ್ನು, ಕಣ್ಣುಗಳನ್ನು, ಕಾಲುಗಳನ್ನು, ಕೈಗಳನ್ನು ಚಾಚಿರುವ ಭಗವಂತ ನಮ್ಮನ್ನೂ ಸಹ ಕೈ ಹಿಡಿದು ಕಾಪಾಡಲಿ ಅಂತ ಹೇಳಿ ನಾವು ಖಂಡಿತವಾಗ್ಲೂ ಕೇಳ್ಕೊಳ್ಳೋಣ. ಏನು ಹೇಳ್ತೀರಾ? ಯೋಚನೆ ಮಾಡಿ. ಯಾಕೆಂದರೆ ಅವನಿದ್ರೇ ನಾವು ಅಲ್ವಾ? ನಾಹಂ ಕರ್ತ ಹರಿಕರ್ತ. ಭಗವಂತ ನಮಗೆ ಇಷ್ಟು ತಿಳುವಳಿಕೆಗಳನ್ನು ಕೊಡ್ತಾ ಹೋಗ್ತಿದ್ದಾನೆ. ಇಂತಹ ತಿಳುವಳಿಕೆಯಿಂದ ಭಗವಂತನಿಗೆ ಇನ್ನಷ್ಟು ಮತ್ತಷ್ಟು ಹತ್ತಿರ ಆಗೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.